ಆ ವಿಕ್ರಮನಿಗೆ ಮನೆ ಕಡೆಗೆ ಬಾ ಅಂತ ಹೇಳಿದೆ. ಇಷ್ಟೊತ್ತೋದಾರು ಏಕೆ ಬರಲಿಲ್ಲ ಯಾರು ಗೊತ್ತ? ನಮ್ಮ ಫ್ಯಾಕ್ಟ್ರಿ ಕರೆಂಟ್ ಬಿಲ್ ಕಟ್ಟೋದು ನಾಳೆ ಕೊನೆಯ ತಾರೀಕಿದೆ. ಆದರೆ ಮನೆ ಕಡೆ ಬಂದು ಹೋಗಿ ಆ ಎಲ್ಲ ರೊಕ್ಕವನ್ನು ಬ್ಯಾಂಕಿಗೆ ಕಟ್ಟಿ ಬಾ ಅಂತ ಹೇಳಿದ್ದೆ. ಯಾಕೋ ಏನೋ ಈ ತಿಂಗಳ KB ಆಫೀಸ್ನವರು ಬಿಲ್ ಜಾಸ್ತಿ ಮಾಡಿದ್ದಾರೆ. ಪ್ರತಿ ತಿಂಗಳ 15,000 ಬರ್ತಕ್ಕಂಥ ಬಿಲ್ಲ ಈ ತಿಂಗಳ 20,000 ಬಂದಿದೆ. ದುಡಿಮೆಗಿಂತ ಬಿಲ್ಲೇ ಜಾಸ್ತಿ ಆದರೆ ನಮ್ಮ ಕಂಪನಿ ಗತಿ ಏನು? ಸಮಯ 12 ಗಂಟೆ ಆಯ್ತು. ನೀವು ಇಷ್ಟದಾದ್ರೂ ಊಟ ಮಾಡಿಲ್ಲ. ಬನ್ನಿ ಮಾವ, ಊಟ ಮಾಡೋರಂತೆ. ಆಯ್ತಮ್ಮ, ಈಗಲೇ ಊಟಕ್ಕೆ ಬರುತ್ತೇನೆ. ಆದರೆ ನಮ್ಮ ಫ್ಯಾಕ್ಟ್ರಿ ಕರೆಂಟ್ ಬಿಲ್ ಕಟ್ಟೋದು ನಾಳೆ ಕೊನೆಯ ತಾರೀಕಿದೆ. ಆದರೆ ಅದಕ್ಕೆಲ್ಲ ರೊಕ್ಕ ಎಣಸಿ ಇಡ್ತಿದ್ದೇನೆ. ಆ ವಿಕ್ರಮನಿಗೆ ಬಂದು ಹಣ ತೆಗೆದುಕೊಂಡು ಮನೆ ಕಡೆ ಬಂದು ಹೋಗಂತ ಹೇಳಿದೆ. ಇಷ್ಟೊತ್ತಾದ್ರೆ ಯಾಕೆ ಬರಲಿಲ್ಲ? ಯಾಕೋ ಬೋತೆ ಫ್ಯಾಕ್ಟ್ರಿ ಏನೇ ಕೆಲಸ ಇರಬಹುದು, ಅದಕ್ಕೆ ಬರಲಿಕ್ಕಿಲ್ಲ. ನನಗೆ ಹಸಿವು ಭಾಳ ಆಗಿದೆ. ನಡೆಯಮ್ಮ ಊಟಕ್ಕೆ. ನನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಬೇಕಾದರೆ ಇದೇ ನನಗೆ ತಕ್ಕ ಸಮಯ. ಈ ಹಣದಿಂದ ಈ ಮನೆಯಲ್ಲಿ ಎಂಥ ಬಿರುಗಾಳಿ ಬೀಸುತ್ತೆ ಗೊತ್ತೇ? ಒಂದು, ಗಂಡ ಹೆಂಡಿನ ನಡುವೆ ಭಯಂಕರ ಬೆಂಕಿಯ ಸುರಿಮಳೆ. ಎರಡು, ತಂದೆ ಮಕ್ಕಳ ಮಧ್ಯೆ ಜಂಕರಿಸುವ ಚಂಡಮಾರುತ. ನನ್ನ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಈ 5,000 ಹಣ, 20,000 ಹಣ. ಈ ಪ್ರಳಯಾಂತಕನ ಚಾಣಾಕ್ಷತನವನ್ನು ಅರಿತು ನೋಡಬೇಕು ಮುಂದಿನ ಪುಟದಲ್ಲಿ. ಕಾಣ್ತಾ ಇಲ್ಲ, ಯಾರು ತೋಡ್ಕೊಂಡು ಹೋದ್ರಂತ? ಜ್ಯೋತಿ, ಜ್ಯೋತಿ, ಯಾಕೆ ಮಾವ, ಏನಾದ್ರೂ ಬೇಕಾಗಿತ್ತ? ಈ ಟೇಬಲ್ ಮೇಟ್ದ 20,000 ಹಣವನ್ನು ಕಾಣ್ತಾ ಇಲ್ಲ. ನೀನೇನಾದರೂ ತೆಗೆದುಕೊಂಡೇನಮ್ಮ? ಇಲ್ಲ ಮಾವ, ನಾನು ಹಣ ತೆಗೆದುಕೊಂಡಿಲ್ಲ. ನಿಮಗೆ ಊಟ ಬಡಿಸ್ಕೊಂತ ಒಳಗಡೆನೆ ಇದ್ನಲ್ಲ, ಈಗ ತಾನೇ ಬಂದೆ. ಅಲ್ಲೇ ಎಲ್ಲಾದ್ರೂ ಟೇಬಲ್ ಮೇಲೆ ಇಟ್ಟಿರ್ತೀರಾ? ಎಲ್ಲಿಯಾದ್ರೂ ಬಿದ್ದಿರುತ್ತೆ, ಅಲ್ಲೇ ನೋಡಿ ಮಾವ. ಮನೆಯೆಲ್ಲ ಶೋಧಿಸಿದಾಯ್ತು, ಮತ್ತಾರು ಬಂದು ಕದ್ದವರು ಈ ಹಣವನ್ನು? ಈ ಮನೆಯಲ್ಲಿ ನನ್ನ ನಿನ್ನ ಬಿಟ್ಟರೆ ಮತ್ತಾರಿರೋರು ಇಲ್ಲ. ನಾನು ತೆಗೆದುಕೊಂಡಿರ್ಬೇಕು ಒಂದು, ಇಲ್ಲ ನೀನು ತೆಗೆದುಕೊಂಡಿರ್ಬೇಕು ಒಂದು. ಮಾವ, ಇದೇನ್ ಮಾವ, ಎಂಥ ಉಪಹಾಸದನ್ನ ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ ಮಾವ, ನಾನಂತ್ರ ಹಣ ನೋಡಿಲ್ಲ, ನಾನು ಹಣ ತೆಗೆದುಕೊಂಡಿಲ್ಲ. ನನ್ನ ಮಾತ್ ಮೇಲೆ ನಂಬಿ ಮಾವ, ದಯವಿಟ್ಟು ನನ್ನ ಮೇಲೆ ಇಂಥ ಅಪದ ಹೊರಿಸೋದಕ್ಕೆ ಹೋಗಬೇಡಿ. ಹಾಗಾದರೆ ಆ ಕೆಲಸ ನಾನು ಮಾಡಿದೆ ಅಂತ ನಿನ್ನ ಭಾವನೆ? ನೋಡು ಜ್ಯೋತಿ, ಎಷ್ಟು ದಿನ ಇಂಥ ಮನೆಯಲ್ಲಿ ಇಂಥ ಕಾರ ಯಾವುದು ನಡೆದಿಲ್ಲ. ನೋಡು, ನೀನೇ ತೆಗೆದುಕೊಂಡ್ರೆ ಸುಮ್ಮನೆ ಕೊಟ್ಟು ಬಿಡು. ಇಲ್ಲವಾದರೆ ನಿನ್ನ ಗಂಡ ಬಂದ ಮೇಲೆ ನಿನ್ನ ಪರಿಣಾಮ ನೆಟ್ಟಗಾಗಿತ್ತು. ಅಪ್ಪಾಜಿ, ಏನಿದು ಮನೆಯಲ್ಲಿ ರಾದಂತ? ಜ್ಯೋತಿ, ನೀನೇಕೆ ಕಣ್ಣೀರು ಹಾಕುತ್ತಿರುವಿ? ಏನಾಗಿದೆ ನಿಮಗೆ? ಪಾ ವಿಜಯ, ಈ ಮನೆಯಲ್ಲಿ ನಡಿಬಾರದಂತ ಘಟನೆಗಳು ನಡೆದು ಹೋಗಿತ್ತವೆ. ಬೈಲಿ ಎದ್ದು ಹೊಲ ಮೈದರೆ ಮುಂದೆ ಆ ಹೊಲದ ಗತಿ ಏನು? ವಿಜಯ, ಆ ಹೊಲದ ಗತಿ ಏನು? ಅಪ್ಪಾಜಿ, ಏನು
ತಪ್ಪಾಗಬೇಕು. ಆ ವಿಷಯ ನನ್ನ ಬಾಯಿಂದ ಹೇಳಲಾರೆ ವಿಜಯ. ನಿನ್ನ ಹೆಂಡತಿ ಬಾಯಿಂದ ಕೇಳೋ, ಅವಳೇ ಹೇಳ್ತಾಳೆ. ಸ್ವಾಮಿ, ನಾನೇ ಹೇಳ್ತೀನಿ ಕೇಳಿ. ಮಾವನವರು ಫ್ಯಾಕ್ಟ್ರಿ ಕರೆಂಟ್ ಬಿಲ್ ಕಟ್ಟಬೇಕು ಅಂತ 20,000 ರೂಪಾಯಿ ಹಣನ ತೆಗೆದುಕೊಂಡು ಬಂದು ಹೆಣಿಸಿ ಟೇಬಲ್ ಮೇಲೆ ಇಟ್ಟಿದ್ರು. ಒಳಗಡೆ ಊಟ ಮಾಡಿ ಬರೋ ಅಷ್ಟರಲ್ಲಿ ಆ ಹಣ ಇಲ್ಲ. ಅದಕ್ಕೋಸ್ಕರ ಆ ಹಣ ನೀನು ತೆಗೆದುಕೊಂಡಿದ್ಯಾ ಅಂತಿದ್ದಾರೆ. ನಾನಂತರ ಆ ಹಣನ ನೋಡಿಲ್ಲ. ಏನಾಯ್ತೋ ಏನಿಲ್ಲ ನನಗೊಂದು ಗೊತ್ತಿಲ್ಲ. ಆ ದೇವ್ರಿಗೆ ಗೊತ್ತು ಸ್ವಾಮಿ, ಆ ದೇವ್ರಿಗೆ ಗೊತ್ತು. ಜ್ಯೋತಿ, ಏನು ಹೇಳ್ತಿರುವಿ ಇದು? 20,000 ರೂಪಾಯಿ ಒಳಗೆ ಹೋಗಿ ಹೊರ ಬರೋದ್ರಲ್ಲಿ ಮಾಯವಾಯ್ತೆ. ಇದೇನು ಹೇಳ್ತಿರುವಿ ಜ್ಯೋತಿ? ನೀನು ಈ ಮನೆಯ ಅಂಗಳದಲ್ಲಿ ಮೂಲೆಯಲ್ಲಿ ಲಕ್ಷ ರೂಪಾಯಿ ಬಿದ್ದರೂ ಕೂಡ 1 ರೂಪಾಯಿ ಮಾಯವಾಗಿಲ್ಲ. ಹಾಗಾದರೆ 20,000 ರೂಪಾಯಿ ಮಾಯವಾಗಿದೆ ಅಂದರೆ ಇದರ ರಹಸ್ಯ ಏನೋ ಬೇರೆ ಇರಬಹುದು. ಕರೆಕ್ಟ್ ವಿಜಯ. ಇವಳಿಗೆ ಇನ್ನೊಂದು ಸಾರಿ ತಿಳಿಸಿ ಹೇಳು ಈ ಮನೆಯ ವಿಷಯವನ್ನು. ಜ್ಯೋತಿ, ನಮ್ಮ ಅಂತಸ್ತಕ್ಕೆ ಈ 20,000 ರೂಪಾಯಿನ ಮಹಾ ದೊಡ್ಡದಲ್ಲ. ನಿನಗೆ ಹಣ ಬೇಕಾಗಿದ್ದರೆ ನನ್ನಿಂದ ಕೇಳಿ ಪಡೆಯಬೇಕಾಗಿತ್ತು. ಇನ್ನಷ್ಟು ಸೇರಿಸಿ ನಿನಗೆ ಕೊಡುತ್ತಿದ್ದೆ. ಆದರೆ ಇಂಥ ಹೇಸಿ ಕೆಲಸ ಯಾಕೆ ಮಾಡಿದೆ ಜ್ಯೋತಿ? ಮಾವ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಮಾವ. ಈ ವಿಷಯದಲ್ಲಿ ನಾನು ಏನು ಅರಿಯದ ಹಸುಳೆ. ದಯವಿಟ್ಟು ನನ್ನ ಮೇಲೆ ಕಳೆ ತಂದು ಅಪ್ಪದ ಹೊರಿಸೋದಕ್ಕೆ ಹೋಗ್ಬೇಡಿ ಮಾವ. ನಿಮ್ಮ ಕೈ ಮುಗಿದು ಕಾಲು ಹಿಡಿದ್ಬೇಡಿ. ಜ್ಯೋತಿ, ಬಾಯ್, ನಿಜ ಹೇಳು. ಆ ಹಣ ನೀನು ಕಣ್ಣಾರೆ ಕಂಡಿದ್ದಿ ತಾನೆ? ಹೌದ್ರಿ, ಆ ಹಣ ನೋಡಿದ್ದು ನಿಜ. ಆ ಟೇಬಲ್ ಮೇಲೆ ಇದ್ದಿದ್ದು ನಿಜ. ಅದು ಕಾಣದೆ ಹೋಗಿದ್ದು ನಿಜ. ವಿಜಯ, ಜ್ಯೋತಿ, ಈ ಮನೆಯಲ್ಲಿ ನೀನು ಮತ್ತು ಅಪ್ಪಾಜಿ ಹೊರತು ಯಾರೂ ಇಲ್ಲ ಅಂದ ಹಾಗ ಹಣ ಎಲ್ಲಿ ಹೋಯಿತು? ನೋಡು, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ನೀನು ತೊಗೊಂಡು ಕೊಂಡಿದ್ದರೆ ಮಾತ್ರ ಹೊಳ್ಳಿ ಕೊಡು. ಸ್ವಾಮಿ, ಇದೇ ಸ್ವಾಮಿ, ನೀವು ಕೂಡ ನಾನು ಹಣವನ್ನು ತೆಗೆದುಕೊಂಡ ಕಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹೇಳಿ ಸ್ವಾಮಿ, ನಾನು ಕಳ್ಳಿ ಅಂತ ಹೇಳ್ತಾ ಇದ್ದೀರಾ? ಜ್ಯೋತಿ, ನನ್ನೆದುರಿಗೆ ನಿಂತು ಮಾತನಾಡುವ ಧೈರ್ಯ ಬಂತೆ ನಿನಗೆ? ಸ್ವಾಮಿ, ನಾನು ಕೂಡ ಕಳ್ಳಿ ಅಂತ ನೀವು ನಂಬಿದ್ದು ನಿಜವಾದ್ರೆ ನೀವೇ ನಿಮ್ಮ ಕೈಯಾರ ಒಂದು ತೊಟ್ಟು ವಿಷ ಕೊಟ್ಬಿಡಿ ಸ್ವಾಮಿ, ವಿಷ ಕೊಟ್ಬಿಡಿ. ಕುಡಿದು ಸಂತೋಷವಾಗಿ ಮುತ್ತಿದೆ ಸಾವನ್ನಾದ್ರೂ ಅಪ್ತೀನಿ. ಆದ್ರೆ ಹಣ ತೆಗೆದುಕೊಂಡ ಕಳ್ಳಿ ಅಂತ ಮಾತ್ರ ಹೇಳ್ಬೇಡಿ. ಹಣ ತೆಗೆದೋಳು ಅಂತ ಮನೆಯಿಂದ ಹೊರ ಹಾಕ್ಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬೇಡ್ಕೊತೀನಿ ವಿಜಯ, ಇವಳಿಗೆ ಇದಕ್ಕೆ ತಕ್ಕ ಶಿಕ್ಷೆ ಏನೇ ಕೊಡ್ತೀಯೋ ನೀನೇ ಕೊಡು. ಇವಳು ಮನೆಯಿಂದ ಹೊರ ಹಾಕಬಿಡು, ಎಲ್ಲಾದರೂ ಹಾಳಾಗಿ ಹೋಗಲಿ. ಬೇಡಿ ಮಾವ, ದಯವಿಟ್ಟು ನನ್ನ ಮಾತ್ರ ಈ ಮನೆಯಿಂದ ಹೊರ ಹಾಕ್ಬೇಡಿ ಮಾವ, ಹೊರ ಹಾಕ್ಬೇಡಿ. ನೋಡಿ, ನಾನು ಎಷ್ಟೇ ಆಗ್ಲಿ ನಿಮ್ಮ ಸೊಸೆ. ಈ ಹಣನ ನಾನು ತೆಗೆದುಕೊಂಡಿಲ್ಲ ಮಾವ, ತೆಗೆದುಕೊಂಡಿಲ್ಲ. ನೋಡಿ, ನನ್ನನ್ನು ಮಾತ್ರ ಈ ಮನೆಯಿಂದ ಹೊರ ಹಾಕ್ಬೇಡಿ. ಯಾಕೆಂದ್ರೆ ಈ ಮನೆಯಲ್ಲಿ ಕಸ ಮುಸ್ರಿ ಕೆಲಸ ಮಾಡಿ ನೀವು ಚಪ್ಪಲಿ ಬಿಡೋ ಜಾಗದಲ್ಲಿದ್ದು ಜೀವನ ಮಾಡ್ತೀನಿ. ಆದ್ರೆ ನನ್ನ ಮಾತ್ರ ಈ ಮನೆಯಿಂದ ಹೊರ ಹಾಕ್ಬೇಡಿ ಮಾವ, ನಿಮ್ಮ ಕಾಲು ವಿಧಿಯೇ, ಇದೇನು ನಿನ್ನ ವಿಚಿತ್ರವಾದ? ನನ್ನನ್ನು ಕಾರ್ಗತ್ತಲಲ್ಲಿ ನೂಕಿ ನೀನು ನಗುತ್ತಿರುವೆಯಲ್ಲ, ಯಾವುದು ನಂಬಬೇಕೋ ಯಾವುದು ಬಿಡಬೇಕೆಂಬುದು ನನಗೆ ಅರ್ಥವಾಗುತ್ತದೆ. ಇತ್ತ ತಂದೆಯ ಮಾತು ಕೇಳಿ